ಯಾವುದಾದ್ರೂ ವಸ್ತುವನ್ನು ನೀವು ಮಾರಬೇಕು ಅಥವಾ ಸೆಕೆಂಡ್ ಹ್ಯಾಂಡ್ ವಸ್ತುವನ್ನು ನೀವು ಖರೀದಿ ಮಾಡಬೇಕು ಅಂದರೆ ಥಟ್ ಅಂತ ನಿಮ್ಮ ತಲೆಗೆ ಬರೋದೇ OLX, ಕ್ವಿಕರ್ ಈ ರೀತಿಯಾದಂಥ ಒಂದು ಜಾಗ. ಆದರೆ ಇಂಥ ಜಾಗದಲ್ಲೂ ಕೂಡ ನಿಮಗೆ ಆನ್ಲೈನ್ ಫ್ರಾಡ್ ನಡೆಯುತ್ತೆ ಅಂದರೆ ನೀವು ನಂಬಲೇಬೇಕು. ತುಂಬ ಕಡಿಮೆ ಬೆಲೆಗೆ ಯಾವುದೇ ವಸ್ತು ಸಿಕ್ಕಿದ್ರೂ ಕೂಡ ನಮ್ಮ ಇಂಟ್ರೆಸ್ಟ್ ಅಥವಾ ನಮ್ಮ ಒಂದು ದೃಷ್ಟಿ ಆ ವಸ್ತು ಕಡೆ ನೆಟ್ಬಿಡುತ್ತೆ. ಅದನ್ನೇ ಅನೇಕ ಜನ ಬಂಡವಾಳ ಮಾಡಿಕೊಂಡು ಗ್ರಾಹಕರಿಗೆ ವಂಚನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದು ಹೇಗೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಅವ್ರು ಹಾಕಿರುವಂಥ ಕಾರ್ ಇದೆಯಲ್ಲ, ಆ ಕಾರ್ ಸೇಲ್ಗಿರೋದಿಲ್ಲ. ಎರಡನೇದು, ಅವ್ರು ಕ್ರಿಯೇಟ್ ಮಾಡುವಂಥ ಪ್ರೊಫೈಲ್ ಕೂಡ ಫೇಕ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಈ ಒಂದು ಫೇಕ್ನೆಸ್ ಅವರ ಇನಿಷಿಯಲ್ ಸ್ಟೆಪ್ಸ್ನಿಂದನೇ ಶುರುವಾಗ್ತಾ ಹೋಗುತ್ತೆ. ಮತ್ತು ಅವ್ರು ಹಾಕುವಂತಹ ಫೋಟೋಸ್ ಇರ್ತಾವಲ್ಲ, ಎಷ್ಟು ಅಟ್ರಾಕ್ಟಿವ್ ಆಗಿರ್ತವೆ ಅಂತಂದರೆ, ನೋಡಿದ ತಕ್ಷಣ ಇಂಥ ಒಳ್ಳೆ ಕಾರ್ ಸೇಲ್ಗಿದೆಯಾ ಇಷ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ಅಂತ ಹೇಳಿ ನೀವು ತಕ್ಷಣ ಅಟ್ರಾಕ್ಟ್ ಆಗಬೇಕು. ಸೊ ಈ ಥರ ಅಪ್ಲೋಡ್ ಮಾಡಿದ್ಮೇಲೆ ನೀವು ಅವ್ರಿಗೆ ಕಾಲ್ ಮಾಡ್ತೀರಿ. ಕಾಲ್ ಮಾಡಿದಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ಫಸ್ಟು ಕಾರ್ನ ಅದು ಟೋಟಲ್ ವ್ಯಾಲ್ಯೂ ಏನಿದೆ ಅದಕ್ಕೆ ಅರ್ಧದಷ್ಟು ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಅರ್ಧ ಹಣನ ಅವ್ರು ಕಟ್ಟಿಸ್ಕೊಳ್ತಾರೆ. ಅದಾದಮೇಲೆ ಶುರುವಾಗೋದು ಅಸಲಿ ಆಟ. ಸೊ ನೀವು ಇದು ನಿಜ ಇದ್ರೂ ಇರ್ಬೋದು ಅಂತ ಹೇಳಿ ಅವ್ರಿಗೆ ಇನಿಷಿಯಲ್ ಪೇಮೆಂಟ್ ಏನಿತ್ತು ಅದನ್ನು ಮಾಡ್ತಾ ಹೋಗ್ತೀರಿ. ಅದಾದಮೇಲೆ ಶುರುವಾಗೋದು ಅವರ ಕಥೆಗಳು. ಸರ್, ಕಾರ್ ಈಗ ಏರ್ಪೋರ್ಟ್ ಪಾರ್ಕಿಂಗ್ ಲಾಟ್ನಲ್ಲಿದೆ, ಸೊ ಅದನ್ನು ಡೆಲಿವರಿ ಬೇಕು ಅಂತಂದರೆ ನಿಮಗೆ ಆ ಚಾರ್ಜ್ ಆಗುತ್ತೆ, ಲೇಟ್ ಚಾರ್ಜಸ್ ಆಗುತ್ತೆ, ಸೆಸ್ ಖರ್ಚಾಗುತ್ತೆ, ಜೊತೆಗೆ ಅಲ್ಲಿ ಏರ್ಪೋರ್ಟ್ ಪಾರ್ಕಿಂಗ್ ಲಾಟಲ್ಲಿರುವಂಥ ಒಂದು ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿ ಹಂತವಾಗಿ ಎಲ್ಲವನ್ನು ಕೂಡ ನಿಮ್ಮ ಹತ್ರ ಪಡಿತಾ ಹೋಗ್ತಾರೆ. ಅಷ್ಟು ದುಡ್ಡನ್ನು ನಿಮ್ಮ ಬ್ಯಾಂಕ್ನಿಂದಾನೇ ವಂಚಕರು ನಿಮ್ಮ ಕೈಯಾರೇನೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಜೊತೆಗೆ ಅಂತೂ ಇಂತೂ ಈ ಎಲ್ಲ ಚಾರ್ಜಸ್, ಕ್ಲಿಯರೆನ್ಸ್ ಚಾರ್ಜಸ್ಸು, ಪಾರ್ಕಿಂಗ್ ಚಾರ್ಜಸ್ಸು ಎಲ್ಲ ಚಾರ್ಜಸ್ ಕಟ್ಟಿದ ಮೇಲೆ ಇನ್ನೇನು ಗಾಡಿ ಬರುತ್ತೆ ಅಂತ ನೀವು ಆಸೆಯಲ್ಲಿ ಇರ್ತೀರಿ. ಆದರೆ ಅವರೇನು ಹೇಳ್ತಾರೆ ಅಂತಂದರೆ, ಸರ್ ಇನ್ನೊಂದು ಸ್ವಲ್ಪ ಅಮೌಂಟ್ ನೀವು ಕಟ್ಟಿದ್ರೆ ನಾವೇ ಡೋರ್ ಡೆಲಿವರಿ ತಂದು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಕಾರ್ ಬರುತ್ತೆ ಅಂತ ನೀವು ನಂಬಿದರೆ ಖಂಡಿತ ತಪ್ಪು. ನಿಮ್ಮ ಕಾರಲ್ಲ, ನಿಮ್ಮ ಕಾಸು ಕೂಡ ವಾಪಸ್ ಬರೋಲ್ಲ. ಸೊ ಯಾವಾಗ ಆಲ್ಮೋಸ್ಟ್ ಎಲ್ಲ ಹಣವನ್ನು ಅವ್ರು ಪೀಕಿರ್ತಾರೋ ಆಗ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ತಾರೆ. ಸೊ ನಿಮಗಿದಂಥ ಒಂದೇ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ನಿಮ್ಮ ಹಣ ಎಲ್ಲಿ ಹೋಯಿತು, ಯಾರಿಗೆ ಹೋಯಿತು ಅದರ ಅರಿವೇ ನಿಮಗಿರೋದಿಲ್ಲ. ನೋಡಿ ಎಂಥ ಸೈಲೆಂಟ್ ಸ್ಕ್ಯಾಮ್ ಇದು. ಸೊ ಹಾಗಿದ್ರೆ ಇಂಥ ಸೆಕೆಂಡ್ ಹ್ಯಾಂಡೆಡ್ ಮಾರ್ಕೆಟ್ ಪ್ಲೇಸ್ ಅಥವಾ ಈ ಥರ ಒಂದು ವೆಬ್ಸೈಟ್ಗಳಿಂದ ಆಗುವಂಥ ಫ್ರಾಡಿಂದ ನೀವು ಯಾವ ಥರ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೋದು ನೋಡ್ತಾ ಹೋದರೆ, ಮೊದಲನೇದಾಗಿ ವೆಹಿಕಲ್ ಎಂಥ ದುಬಾರಿ ಆಗಿದ್ದರೂ ಕೂಡ, ಎಷ್ಟೇ ಬೊಂಬಾಟಾಗಿದ್ದರೂ ಡಿಸ್ಕೌಂಟ್ ಅಥವಾ ಆಫರ್ ಪ್ರೈಸ್ ಏನಿರುತ್ತಲ್ಲ ಅದಕ್ಕೆ ಮರಳಾಗಕ್ಕೆ ಹೋಗಬೇಡಿ. ಅಥವಾ ನೀವು ಈ ಥರ ವೆಹಿಕಲ್ನ ಖರೀದಿ ಮಾಡಬೇಕು ಅಂತಂದರೆ ಇನ್ ಪರ್ಸನ್ ಅಂದರೆ ವೈಯಕ್ತಿಕವಾಗಿ ಹೋಗಿ ನೀವೇ ಕಾರ್ಗಳನ್ನ ಪರಿಶೀಲನೆ ಮಾಡಿ ಓನರ್ಗಳ ಜೊತೆ ಮಾತಾಡಿ ಆ್ಯಂಡ್ ಅವರ ಬಗ್ಗೆ ಕೂಡ, ಅಂದರೆ ಕಾರ್ ಮೇಲಿರುವಂಥ ಕೇಸ್ಗಳಿರ್ಬೋದು ಅಥವಾ ಕಾರ್ ಡೀಟೇಲ್ಸ್ ಇರ್ಬೋದು, ಅದ್ರ ಬಗ್ಗೆ ಏನಾದರೂ ಥೆಫ್ಟ್ ಆಗಿದೆಯಾ ಅಥವಾ ಈ ಥರ ಒಂದು ಕ್ರೈಮಲ್ಲಿ ಭಾಗಿಯಾಗಿದೆಯಾ ಇದ್ರ ಬಗ್ಗೆ ನೀವು ಡೀಟೇಲ್ಸ್ ತಿಳ್ಕೊಳ್ಬೇಕು ಅಂದರೆ ಸ್ಟೇಷನ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಶುಲ್ಕವನ್ನು ಕಟ್ಟಿ ಡೀಟೇಲ್ಸನ್ನು ಪಡ್ಕೊಳ್ಬೋದು. ಇದಕ್ಕಿಂತ ಮುಖ್ಯವಾಗಿ ಯಾವುದೇ ಆನ್ಲೈನ್ ಕಾಲ್ಸ್, ಅಂದರೆ ಈ ಥರ ಕಾರ್ಗಳನ್ನ ನೋಡಿ ನಾವು ಇದನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೂ ಯಾವುದೇ ಕಾರಣಕ್ಕೂ ನೀವು ಅಡ್ವಾನ್ಸ್ ಹಣ ಕೊಡೋಕ್ಕೆ ಹೋಗಬೇಡಿ. ಯೂಶಲಾಗಿ ಇಂಥ ಅಡ್ವಾನ್ಸ್ ಹಣದಿಂದನೇ ಥೆಫ್ಟ್ ಶುರುವಾಗೋದು, ನಿಮ್ಮನ್ನು ಅವ್ರು ನಂಬಿಸ್ತಾ ಹೋಗೋದು. ಸೊ ಹಾಗಾಗಿ ಇಂಥ ಥೆಫ್ಟ್, ಇಂಥ ಫ್ರಾಡ್ನಿಂದ ನೀವು ಹುಷಾರಾಗಿರಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಯಾವ ಥರ ಹೇಳ್ತಾರೋ ಅದೇ ಥರ ಆನ್ಲೈನಲ್ಲಿ ನೋಡುವಂಥ ಎಲ್ಲ ವಸ್ತುಗಳು ಕೂಡ ನಿಜವಾಗಿರೋದಿಲ್ಲ. ಹಾಗಾಗಿ ಇಂಥ ವಿಷಯದಲ್ಲಿ ಎಸ್ಪೆಷಲಿ ಇಂಥ ಆನ್ಲೈನ್ ಫ್ರಾಡ್ ಬಗ್ಗೆ ಇರಲಿ ಎಚ್ಚರ.